ಇರಬೇಕು ಅಂತ ಒಂದು ಚೌಕಟ್ಟನ್ನು ಹಾಕ್ಕೊಂಡಿರ್ತಾರೆ. ಯಾವುದೋ ಒಂದು ಕಾರಣದಿಂದ ನವೀನ್ ಅವರು, ಪವನ್ ಅವರು ಅಮ್ಮನಿಗೆ ಇಂಟರ್ವ್ಯೂಸ್ ಬೇಡ ಅಂತ ಹೇಳಿದ್ದು ಅವರಲ್ಲ. ಬದುಕಿದ್ದಾಗ ಜಾನಕಿ ಅಮ್ಮವರ ಮಗ ಹೇಳಿದ್ದಂತೆ ಅಮ್ಮನಿಗೆ ಯಾವುದು ಪಾಡ್ಕಾಸ್ಟ್ಗಳು, ಇಂಟರ್ವ್ಯೂಸ್ ಬೇಡ, ಅಮ್ಮ ಮಾಡಿರೋ ಹೆಸರೇ ಸಾಕು, ಅದನ್ನು ಉಳಿಸ್ಕೊಂಡು ಹೋದರೆ ಸಾಕಾಗತ್ತೆ, ಪಾಡ್ಕಾಸ್ಟ್ಗಳು, ಇಂಟರ್ವ್ಯೂಸ್ಗಳನ್ನು ಕೊಡಬಾರ್ದು ಅಂತ ಅವ್ರು ಕಟ್ಟಪ್ಪಣೆ ಮಾಡಿ ಅವರು ದೇಹವನ್ನು ಬಿಟ್ಟಿದ್ದು. ಆ ಕಾರಣಕ್ಕಾಗಿ ಅವ್ರು ಯಾರು ಇಂಟರ್ವ್ಯೂ ಮಾಡೋಕ್ಕೆ ಬರ್ತೀವಿ ಅಂತ ಹೇಳಿದಾಗ ಬೇಡ ಅಂದಿದ್ದಕ್ಕೆ ನವೀನ್ ಮೇಲೆ ಬಹಳ ದೊಡ್ಡ ಮಟ್ಟದ ಒಂದು ಆಪಾದನೆ ಹೊರಿಸಿದ್ರು. ಅಮ್ಮ ಗೃಹ ಬಂಧನದಲ್ಲಿದ್ದಾರಾ? ನೀವು ನಂಬ್ತಿರೋ ಬಿಡ್ತಿರೋ, ಅಮ್ಮ ಫೆಲ್ಟ್ ವೆರಿ ಬ್ಯಾಡ್ ಆ ನ್ಯೂಸನ್ನು ನೋಡಿ. ಇನ್ಫ್ಯಾಕ್ಟ್ ಅವ್ರು ಹೇಳೋದಂತೆ ನವೀನ್ಗೆ, ಅದರ ಕಾಡಿಗೆ ಹೋಗಿದ್ದು ಬಿಡೋಣ, ಯಾವ ಮನಸ್ಸಿಗೆ ನೋವಾದರೆ ಅದು ಸಾಕ್ಷಾತ್ ಸರಸ್ವತಿಗೆ ಆಗುವಂಥ ನೋವು. ಕಪೋಲ ಕಲ್ಪಿತವಾಗಿ ಅವರವರೇ ಏನೋ ಊಹಿಸ್ಕೊಂಡು ಅಮ್ಮನಿಗೆ ಅವರಿವರೆನ್ನದಂತೆ ಎಲ್ಲರಿಗೂ ಕೂಡ ನಲ್ಮೆಯ ಧನ್ಯವಾದಗಳು. ಹಾಗೆ ನಮ್ಮ ಶ್ವೇತಾಂಬರಿ ಅವರು, ಸಂಗೀತ ಅವರು ಬಂದಿದ್ದಾರೆ ಬೆಂಗಳೂರಿನಿಂದ, ಅಮ್ಮನ ಬಹಳ ದೊಡ್ಡ ಹುಚ್ಚು ಅಭಿಮಾನಿಗಳಂತ ಹೇಳ್ಬೋದು, ಅವರಿಗೆ ವಿಶೇಷ ಧನ್ಯವಾದಗಳು. ಅನಿಲ್ ನರಸಾಪುರ ಅವರು, ಟಿ ನರಸೀಪುರದ ಅನಿಲ್ ಅವರಿಗೆ ವಿಶೇಷ ಧನ್ಯವಾದಗಳು. ಮತ್ತೊಮ್ಮೆ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂದರೆ, ನಮ್ಮ ರಾಜ್ ಇವೆಂಟ್ಸ್ ಸಿದ್ದರಾಜಣ್ಣ ಅವರಂತೂ ನಿನ್ನೆ ರಾತ್ರಿ ಗಂಡಂದೆ ಕುಣಿಯುವರನು ಹೂವಾಗಿ ಅರಳಿತು ತನು ಹೃದಯದ ವೀಣೆಯನು ಹಿತವಾಗಿ ನುಡಿಸುತ್ತಲೇ ಆನಂದ ತುಂಬಲು ನೀನು ನಾನರಿವೆನು ಆಕಾಶ ದೀಪವು ನೀನು ನಿಮ್ಮ ಗಂಡನ ಸಂತೋಷವೇನು ನೋಡದಲ್ಲಿ
ಗಿರಿ ಸರ್ ಜಾಯ್ನ್ ಆಗಿ. ಗಿರಿ ಸರ್ ಮತ್ತೆ ಮಾದೇಶ್ವರ ಬೆಟ್ಟಕ್ಕೆ ಹೋಗಿ ನಮ್ಮ ಮನೆಗೆ ಬಂದರು. ಅದೇ ಸ್ವಾಮಿ ಜಾನ್ಕಮ್ನವ್ರು ನೋಡ್ಬೇಕಾಗಿತ್ತಲ್ಲ ಮಾದೇಸ್ವಾಮಿ. ಆಗ ನವೀನ್ ಅವ್ರಿಗೆ ಫೋನ್ ಮಾಡಿದೆ. ಅವರು ಮಂಗಳೂರು ಹೊಂಟ್ಬಿಟ್ರಲ್ಲ ಮಾದೇಸ್ವಾಮಿ ಅಂದರು. ಆಮೇಲೆ ಅದೇನು ತಿಳ್ಕೊಂಡು ಮತ್ತೆ ಅವರೇ ಫೋನ್ ಮಾಡಿದ್ರು, ಮಾದೇಸ್ವಾಮಿ ಬಂದ್ಬಿಡಿ, ನಿಮ್ಮನ್ನು ನೋಡಬೇಕು ಅಂತ ಹೇಳ್ತಾವ್ರೆ, ಸ್ವಾಮಿಗಳ ಕರ್ಕೊಂಡು ಬಂದ್ಬಿಡಿ. ಆಗ ಕೂಡಲ ಸಂಗಮ ಸ್ವಾಮಿಯವರು ಹಳ್ಳದಳ್ಳಿ ಮುಳ್ಳಿಪೇಟೆ ತಾಲೂಕು ಮಾದೇಶ್ವರ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ರು. ಫೋಟೋ ಇಲ್ಲೇ ಇದೆ, ನನ್ನ ಮೊಬೈಲು ಇದೆ, ನಮ್ಮ ಅವ್ರ ಜೊತೆಲೂ ಇದ್ದೀವಿ. ನಮ್ಮ ಮಿಸ್ಸಸ್ಗೆ ರತ್ನ ಕುಂಕುಮ ಎಲ್ಲ ಕೊಟ್ಟು ಒಂದು ಸೇಬ್ ನನ್ನ ಕೈ ಕೊಟ್ಟು ಅವ್ರನ್ನ ಅಷ್ಟು ಬಾಚಿ ತಬ್ಕೊಂಡು ನಮ್ಮನ್ನು ಸತ್ಕಾರ ಮಾಡಿದ್ರು. ನಾವು ಯಾವ ಜನ್ಮದ ಪಾಲು ಎತ್ತಣ ಮಾಮಲ ಎತ್ತಣಕ್ಕೆ ಹೋಗಿದ್ವಿ, ಎತ್ತಲಿಂದ ಎತ್ತೆತ್ತ ಸಂಬಂಧ. ನಾವು ಇಟ್ಟಿಗೆ ಸಲುವಾಗಿ ಮನೆ ಭಿಕ್ಷೆ ಮಾಡ್ಕೊಂಡು ಕಂಸಳ ಹಿಡ್ಕೊಂಡು ಒಂದು ತಂಬೂರಿ ಹಿಡ್ಕೊಂಡು ಪದ ಕಲ್ತ್ಕೊಂಡದ್ದು ನಮ್ಗೆ ಯಾವ ಸಂಗೀತ ಗೀಗೀತೆ ಏನೂ ಇಲ್ಲ. ಇವತ್ತು ನಾವು ಹಾಡಿರ್ತಕ್ಕಂಥ ಹಾಡು ರವಿಕುಮಾರ್ ಅವರು ಬರೆದಿರ್ತಕ್ಕಂಥ ಸುಮಾರು ಹಾಡುವುದು ಆ ಗೀತೆಯನ್ನು ನಾವು ಅದು ಬ್ರಹ್ಮ ಈ ಸುಂದರನ ಸನ್ಯಾಸಿ ಮಾಡಬಹುದೇ, ಈ ಸುಂದರನ ಸನ್ಯಾಸಿ ಮಾಡಬಹುದೇ. ಈ ಹಾಡು ನಮ್ಮ ಅರ್ಜುನ್ ಜೋಗಿ ಹಾಡಲ್ಲಿ ಪಾಂಡವರ ಕಥೆ ಹಾಡುವಂಥ ಹಾಡು ಇಡೀ ದೇಶಾದ್ಯಂತ